ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಬ್ರೇಕ್ಫಾಸ್ಟ್ ಜೊತೆಗಿನ ಒಂದೊಳ್ಳೆಯ ಸೈಡ್ ಡಿಶ್ ರೆಸಿಪಿಯನ್ನು ಇವತ್ತು ತೋರಿಸ್ತಾ ಇದ್ದೇನೆ. ಕೇರಳ ಬ್ರೇಕ್ಫಾಸ್ಟ್ ಆಗಿರುವ ಪುಟ್ಟು ಅಪ್ಪಂ ಜೊತೆ ಪರ್ಫೆಕ್ಟ್ ಆಗಿರುತ್ತೆ. ಆದರೂ ಹೆಚ್ಚು ಕಮ್ಮಿ ಎಲ್ಲ ಬ್ರೇಕ್ಫಾಸ್ಟ್ ಜೊತೆಗೆ ಕೂಡ ಹೊಂದುವಂತಹ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಫ್ರೈಯಿಂಗ್ ಪ್ಯಾನಿಗೆ 2 ಚಮಚ ಎಣ್ಣೆ ಹಾಕಿ 1.5 ಚಮಚ ಕೊತ್ತಂಬರಿ ಬೀಜ, 2 ಬ್ಯಾಡಿಗೆ ಮೆಣಸು, 1 ದಂಟು ಕರಿಬೇವಿನ ಎಲೆ, 1.5 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, ಅರ್ಧ ಚಮಚ ಜೀರಿಗೆ ಹಾಕಿ ನಿಧಾನ ಉರಿಯಲ್ಲಿ ಹುರಿಬೇಕಾಗತ್ತೆ. ಇಲ್ಲಿ ತೆಂಗಿನಕಾಯಿ ಹುರಿತಾ ಹುರಿತಾ ಪರಿಮಳ ಬಂದು ಬಣ್ಣ ಬದಲಾಗಬೇಕು. ಈ ರೀತಿಯಲ್ಲಿ ಇಷ್ಟರ ಮಟ್ಟಿಗೆ ಹುರಿದ ನಂತರ 1/4 ಚಮಚ ಅರಶಿನ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಉರಿಯನ್ನು ಆರಿಸಿ ಮಿಶ್ರಣವನ್ನು ತಣಿಯೋದಕ್ಕೆ ಬಿಡಿ. ಇನ್ನು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಅರ್ಧ ಚಮಚ ಸಾಸಿವೆ, 1/4 ಚಮಚ ಉದ್ದಿನಬೇಳೆ, 1 ಮುರಿದಿರುವಂತಹ ಒಣಮೆಣಸು ಹಾಕಿ ಒಗ್ಗರಣೆ ತಯಾರಿಸಿ ಸಾಸಿವೆ ಸಿಡಿದ ನಂತರ 1 ದಂಟು ಕರಿಬೇವಿನ ಎಲೆ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವ 1 ಈರುಳ್ಳಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈರುಳ್ಳಿಯನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಒಣ ಬಟಾಣಿಯನ್ನಾದರೂ ಸೇರಿಸ್ಕೋಬೋದು, ಆದರೆ ನೆನೆಸಿ ಬೇಯಿಸಿ ನಂತರ ಸೇರಿಸ್ಕೊಳ್ಬೇಕಾಗತ್ತೆ. ಬಟಾಣಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಒಂದು ಅರ್ಧ ಕಪ್ ಆಗುವಷ್ಟು ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಈ ಕಡೆ ಮಸಾಲೆ ತಂದಿದೆ, ಮಿಕ್ಸರ್ ಜಾರಿಗೆ ಹಾಕಿ 1/4 ಕಪ್ ನೀರನ್ನು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ಬಟಾಣಿ ಬೆಂದ ನಂತರ ಅರೆದಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ಳಿ. ಬಟಾಣಿ ಮೆದುವಾಗಿ ನೋಡಿ ಈ ರೀತಿಯಲ್ಲಿ ಬೆಂದಿರಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಹದವನ್ನು ಸರಿ ಮಾಡಿಕೊಂಡೆ. ನೀರನ್ನು ನೀವು ಕರಿಯನ್ನು ಯಾವುದರ ಜೊತೆ ಬಡಿಸ್ತೀರಿ ಅದಕ್ಕನುಗುಣವಾಗಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಪುಟ್ಟು ಜೊತೆ ಸರ್ವ್ ಮಾಡ್ತಿರೋದು, ಹಾಗಾಗಿ 1 ಕಪ್ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೇನೆ. ಒಂದು 5 ರಿಂದ 6 ನಿಮಿಷಗಳ ಕಾಲ ಕುದಿಸಬೇಕು. ಕೊನೆಯಲ್ಲಿ 1 ಚಮಚ ಆಗುವಷ್ಟು ತಡ್ಕ ಮಸಾಲ ಹಾಕ್ತಾ ಇದ್ದೇನೆ. ಇದು ಇದ್ದರೆ ಇದನ್ನೇ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ 1 ಚಮಚ ಗರಂ ಮಸಾಲೆಯನ್ನು ಹಾಕ್ಕೊಂಡು ಮಸಾಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಉರಿಯನ್ನು ಆರಿಸಿದರೆ ರುಚಿಯಾಗಿರುವ ಗ್ರೀನ್ ಪೀಸ್ ಕರಿ ರೆಡಿ ಆಗತ್ತೆ. ನಾನು ಪುಟ್ಟು ಜೊತೆ ಸರ್ವ್ ಮಾಡಿರೋದು. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.